ಆರೋಯ್ತು. ಟ್ರೈನ್ ಡ್ರೈವರ್ ಟ್ರೈನ್ ನಿಲ್ಲಿಸ್ತೀನಿ ಆರಾಮಾಗಿ ಬನ್ನಿ ಹತ್ಕೊಳ್ಳಿ ಅಂತ ನಮ್ಮನ್ನ ಹತ್ತಿಸ್ಕೊಂಡು ಹೋಗಿರೋದು. ಒಳ್ಳೆ ನಿದ್ದೆ ಆಯ್ತು ಗುರು. ರಾತ್ರಿ ಲೂಡೋ ಆಡ್ಕೊಂಡು ಟ್ರೈನ್ ಸಿಕ್ಕಿದೆ ಒಂದು ಮಿರಾಕಲ್. ಫುಲ್ ಸಾಧನೆ, ಫುಲ್ಲು ಎಲ್ಲ ಫ್ಯಾಮಿಲಿ ಜೊತೆ ಹೋಗ್ತಾ ಇರೋದು. ಚೆನ್ನಾಗಿ ಕಾಣ್ತಿದೆ ನೈಟಲ್ಲಿ ನೋಡೋದಕ್ಕೆ. ನಾವು ಮೂಲೆ ಕೊಟ್ಬಿಟ್ಟು ಸೊ ಈಗ ನಾವು ದೇವರು ಇಷ್ಟು ಕಂಡೀಷನ್ ಆಗ್ತಾರೋ ಇಲ್ವೋ, ನನ್ನ ಹೆಂಡತಿ ಆಗ್ತಾಳೆ ಗೈಸ್. ಬೋರ್ಡ್ ನೋಡಿ ಗೈಸ್ ಏನಿದೆ. ಟೈಟಲ್ ಮತ್ತೆ ತಮ್ಮಲ್ಲಿ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾವು ಎಲ್ಲಿಗೆ ಹೋಗ್ತಿದೀವಿ ಏನು ಅಂತ. ಸೊ ಅದಕ್ಕೆ ರೆಡಿ ಆಗೋಣ ಹೊರಡೋದಕ್ಕೆ ಅಂತ ಹೋಗೋ ಟೈಮ್ಗೆ ಕರೆಕ್ಟಾಗಿ ಒಂದು ಪಾರ್ಸಲ್ ಬಂತು ನಮಗೆ ಫ್ಲಿಪ್ಕಾರ್ಟಿಂದ. ಕರೆಕ್ಟ್ ಟೈಮಿಗೆ ಬರುತ್ತೋ ಇಲ್ವೋ ಈ ಕನ್ಫ್ಯೂಷನಲ್ಲೇ ಇತ್ತು, ಬಟ್ ಹೆಂಗೋ ಬಂದ್ಬಿಡ್ತು. ಫುಲ್ ವೈಟ್ ಅವ. ನನ್ನ ಹೆಂಡತಿ ಅದೇನೋ ಗೊತ್ತಿಲ್ಲ ಗೈಸ್, ಒಂದು ಚೂರಾದರೂ ವೈಟ್ ಇರಬೇಕು ಆ ಥರ ಬಟ್ಟೆಗಳೇ ಆರ್ಡರ್ ಮಾಡ್ತಿದ್ದಾಳೆ ನನಗೆಲ್ಲ. ಅದನ್ನು ಅವೇ ಚೆನ್ನಾಗಿ ಕಾಣಿಸೋದು ಗೈಸ್. ಎಲ್ಲೋ ಒಂದ್ ಕಡೆ ಕೈ ಇಟ್ಟರು ಸಾಕು, ಎಲ್ಬೋ ಹತ್ರ ಫುಲ್ಲು ಆಗಿ ಹಾಕ್ಸ್ಕೊಂಡ್ಬಿಡುತ್ತೆ. ಪರವಾಗಿಲ್ಲ, ಬಟ್ ಮೆಟೀರಿಯಲ್ ಒಂಥರ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ ಇದು. ಪಟ್ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀನಿ. ಸೊ ನಾನು ಯಾವ ಟಿ ಶರ್ಟ್ ತೋರಿಸ್ದೆ ಅದೇ ಟಿ ಶರ್ಟ್ನೇ ಹಾಕೊಂಡಿದ್ದೀನಿ. ಟಿ ಶರ್ಟ್ ಅಲ್ಲ ಹುಡ್ಡಿ, ಸೊ ಅದನ್ನೇ ಹಾಕೊಂಡಿದ್ದೀನಿ ನನ್ನ ಹೆಂಡತಿಯ ಒತ್ತಾಯದ ಮೇರೆಗೆ. ನನಗಂತೂ ನಿಜವಾಗ್ಲೂ ಇಷ್ಟ ಇಲ್ಲ ಗೈಸ್. ನೋಡಿ ಎಷ್ಟು ವೈಟ್ ಇದೆ ನೋಡಿ. ಟ್ರೈನಲ್ಲಿ ಬೇರೆ ಹೋಗ್ತಿದ್ದೀವಿ ಓಕೆನಾ. ಸೊ ನಮ್ಮ ಸ್ವಂತ ವೆಹಿಕಲಲ್ಲಿ ಆದರೆ ಪರವಾಗಿಲ್ಲ, ಕ್ಲೀನು ಅದು ಇದೆಲ್ಲ ನೋಡ್ಕೊಬೋದು. ಸೊ ಟ್ರೈನಲ್ಲಿಗಿನೆಲ್ಲ ಹೋದಾಗ ಅಷ್ಟು ಕ್ಲೀನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ನಾವು ಕೈ ಇಡೋ ಜಾಗಗಳೆಲ್ಲ ಚೆನ್ನಾಗಿರುತ್ತೆ ಅಂತ. ಎನಿವೆ ಇದರ ಪರಿಸ್ಥಿತಿ ಏನಾಗುತ್ತೆ ಅಂತ ನೋಡೋಣಂತೆ. ನಮ್ಮ ಆಶಿನ ತೊಗೊಂಡು ಹೋಗ್ತಿದ್ದೀವಿ. ಎಲ್ಲಿಗೆ ಹೋಗ್ತೀವಿ, ಏನು ನೆಕ್ಸ್ಟ್ ಪ್ಲ್ಯಾನ್ ಏನು ಎಲ್ಲದೂ ಅದು ಹೇಳ್ತೀನಂತೆ ನಿಮಗೆ. ಸದ್ಯಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ ಅಲ್ಲಿ ನನ್ನ ಹೆಂಡತಿ ನಮ್ಮ ಮಮ್ಮಿ ಓಕೆನಾ. ನಮ್ಮ ಆಶಿ ಸೌಂಡ್ ಕೇಳಿ ಎಷ್ಟು ದಿನ ಆಗೋಗಿದೆ ಅನ್ನಿಸ್ತಾ ಇದೆ. ಫೈನಲಿ ಇವಾಗ ನಾವು ನಮ್ಮ ಮನೆಗೆ ಬಂದು ಇವಾಗ ಏನೋ ಕೆಲಸ ಬಂತು ಅಂತ ಆಚೆ ಹೋಗ್ತಾ ಇದ್ವಿ. ಮನೆ ಒಳಗೂ ಕರ್ಕೊಂಡು ಹೋಗಿಲ್ಲ, ಒಂದು ಕಾಫಿ ನೀರು ಏನೋ ಕೊಡಿಸ್ತಿಂದ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಅದೆಲ್ಲ ಇಂಪಾರ್ಟೆಂಟು. ಮುಖದಲ್ಲಿ ನಗು ಇದೆ ನೋಡ್ರಿ, ಹರಡ್ಬಿಟ್ಟಿದೆ. ತವರು ಮನೆಗೆ ಬಂದಿದ ತಕ್ಷಣ ಏನು ಖುಷಿ ನೋಡಿ, ಎಷ್ಟು ಖುಷಿ ಇರಲ್ವಾ? ಅದಕ್ಕೋಸ್ಕರ ಅಂತಂದ್ರೆ ನೀವು ಕರ್ಕೊಂಡು ಬರ್ತೀರಾ. ಅದೇನೋ ನಿಜ ಬಿಡು, ಬಟ್ ಡಿಫ್ರೆನ್ಸ್ ನನಗೆ ಗೊತ್ತಾಗ್ತಿದೆ. ಆವಾಗಲೇ ಅಲ್ಲಿಂದ ಹೊರಡ್ಬೇಕಾದ್ರೂ ಈ ಖುಷಿ ಇರಲಿಲ್ಲ. ಮನೆಗೆ ಬಂದ್ವಿ ಅಂತ ಅಷ್ಟೊಂದು ಖುಷಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ನಮ್ಮ ಮನೆಗೆ ಬಂದ್ವಿ ಅಂತ, ಬಿಕಾಸ್ ಅದೇ ಇಂಪಾರ್ಟೆಂಟ್. ಈಗ ವಾಪಸ್ ಬಂದಿದ್ದೀವಿ. ಪ್ಲ್ಯಾನ್ ಏನಪ್ಪ ಅಂತ ಹೇಳಿದ್ರೆ ಟ್ರೈನ್ ಇದೆ ನಮ್ಮದು. ಎಷ್ಟು ಗಂಟೆಗೆ ಗೊತ್ತಾ? 8:50ಗಿದೆ. ಸೊ ಇವಾಗಿನ ಟೈಮು 5:15 ಓಕೆನಾ. ಸೊ ಇನ್ನೂ ಬೇರೆ ಟೈಮ್ ಇದೆ ನಮಗೆ. ಇಲ್ಲಿಂದ ಹತ್ರ ರೈಲ್ವೆ ಸ್ಟೇಷನು ಕನ್ವೀನಿಯೆಂಟ್ ಆಗುತ್ತೆ ಅಂತ ನಮ್ಮ ಆಶಿನ ತಂದು ಇಲ್ಲಿ ಹಾಕಿ ಅದಾದಮೇಲೆ ಟ್ರೈನ್ ಕ್ಯಾಚ್ ಮಾಡೋಣ ಅಂತ ಅಂದ್ಕೊಂಡಿರೋದು. ಸೊ ಅದೇ ಇವತ್ತಿನ ಪ್ಲ್ಯಾನು. ಬನ್ನಿ ಹೋಗೋಣ ಮೇಲೆ. ಆವಾಗಿಂದನೂ ಹೋಗಿಲ್ಲ ಮೇಲೆ. ಎಲ್ಲಿಗೆ ಹೋಗ್ತಿರೋದು ಟೈಟಲ್ ಮತ್ತು ತಮ್ಮನೇಲಿ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತಲ್ವ ಗೈಸ್ ನಿಮಗೆ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ. ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ನಾನು ಹೋಗ್ತಿರೋದು. ಹೌದಾ? ಇದೇನಿದು ಸೊಳ್ಳೆ? ಆರೋಯ್ತು ನಿಜವಾಗ್ಲೂ ಸೊಳ್ಳೆ ಇತ್ತು. ಸರಿ ಆಯಿತು. ತಮಾಷೆ ಇಲ್ಲ ಅನ್ಕೊಂಡೆ. ಇಲ್ಲ, ರೆಕಾರ್ಡಿಂಗ್ ಇದೆ ತೋರಿಸ್ತೀನಿ. ಇಲ್ಲಾಂದರೆ ನಾನು ಬೇಕಂತಾನೆ ಹೊಡೆದೆ ಅಂತ. ಹಂಗೆ ರೆಕಾರ್ಡಿಂಗ್ ಇಲ್ಲ ಅಂದಿದ್ರೆ ಒಪ್ಸೋದು ಕಷ್ಟ ಆಗ್ಬಿಟ್ಟಿರೋದು. ಈಗ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಎಷ್ಟು ಗಂಟೆಲಿ? 7:45. ಟ್ರೈನ್ ಇರೋದು ಎಷ್ಟು ಗಂಟೆಗೆ? 8:50ಕ್ಕೆ. ಯಾವುದೋ Q&A ಸೆಷನ್ ಮಾಡ್ತಿರೋ ಥರ ಫೀಲ್ ಆಗ್ತಿದೆ. ಕ್ವಶನ್ ಇದ್ ಕಡೆಯಿಂದ ಬರ್ತಾ ಇದೆ, ನಾನು ಆನ್ಸರ್ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ. ಆಟೋದಿಂದ ಈಗ ಸೀದಾ ನಾವು ಎಲ್ಲಿಗೆ ಬಂದಿದ್ದೀವಿ ಹೇಳಿ? ಮೆಟ್ರೋಗೆ ಬಂದಿದ್ದೀವಿ. ರೆಡಿ ಲಿಫ್ಟಿಗೆ ಹೋಗೋಣ. ಇದೆಯಾ ಲಿಫ್ಟು? ನಮಗೆ ಮೆಟ್ರೋ ಬಗ್ಗೆ ಗೊತ್ತಿಲ್ಲ ಗೈಸ್, ಮೆಟ್ರೋಲೆಲ್ಲ ಜಾಸ್ತಿ ಓಡಾಡಲ್ವಲ್ಲ. ಸೊ ಐ ಹ್ಯಾವ್ ನೋ ಐಡಿಯಾ ಎಲ್ಲೆಲ್ಲಿ ಏನೇನಿದೆ ಅಂತ. ಹತ್ತಿದ್ದು ಇಲ್ಲಿಂದ, ಇಳಿತಿರೋದು ಇಲ್ಲಿಂದ. ದೇವರೇ ನನಗೆ ಗೊತ್ತೇ ಇರಲಿಲ್ಲ ಗೈಸ್ ಇಂಥ ಒಂದು ಬ್ಯಾಟ್ರಿ ಇದೆ ಅಂತ. ಈಗಲೂ ನೋಡಿ ಏನಪ್ಪ ಹಿಂಗ ಅಂತ ಅನಿಸ್ತಿದೆ. A few moments later. ಈ ಲೆವೆಲ್ಗೆ ಬೆವರ್ತಾ ಇದ್ದೀನಿ ಅಂದ್ರೆ ನೀವೇ ಯೋಚನೆ ಮಾಡಿ ಯಾವ ರೇಂಜ್ ಓಡ್ ಬಂದಿರ್ತೀವಿ ನಾವು ನಮ್ಮ ಟ್ರೈನ್ ಹತ್ರಕ್ಕೆ ಅಂತ. ನಾವು ಓಡ್ ಬಂದಿದ್ ರೇಂಜ್ ನೋಡಿ ಪಾಪ ಟ್ರೈನ್ ಡ್ರೈವರ್ ಟ್ರೈನ್ ನಿಲ್ಲಿಸ್ತೀನಿ ಆರಾಮಾಗಿ ಬನ್ನಿ ಹತ್ಕೊಳ್ಳಿ ಅಂತ ನಮ್ಮನ್ನ ಹತ್ತಿಸ್ಕೊಂಡು ಹೋಗಿರೋದು. ಕೇಳೋದಕ್ಕೆ ಅಸಾಧ್ಯ ಅನಿಸ್ಬೋದು, ಬಟ್ ಅದೇ ನಿಜ. ಆ ಮೆಟ್ರೋ ಸ್ಟೇಷನ್ ಇಂದ ನಾನು 2 ಬ್ಯಾಗ್ ಎತ್ತಾಕೊಂಡು ಟ್ರೈನ್ ತನಕ ಓಡ್ ಬರೋಷ್ಟ್ರಲ್ಲಿ ದೇವ್ರ ಕಾಣಿಸಿದ್ರು. ಲಕ್ಕಿಲಿ ನಮ್ ಗ್ರೂಪ್ ಅಲ್ಲಿ ಒಂದು ಟೀಮ್ ಆಲ್ರೆಡಿ ರೈಲ್ವೆ ಸ್ಟೇಷನ್ ರೀಚ್ ಆಗಿ ಟ್ರೈನ್ ಹತ್ರ ನಿಂತಿದ್ರು. ಯಾವ ಪ್ಲಾಟ್ಫಾರ್ಮ್ ಏನು ಅಂತ ಎಲ್ಲ ಕ್ಲೀನ್ ಆಗಿ ಗೈಡ್ ಮಾಡಿದ್ದಕ್ಕೆ, ಎಲ್ಲೂ ಮಿಸ್ಟೇಕ್ ಮಾಡಿದ್ರೆ ಸೀದಾ ಅದೇ ಜಾಗಕ್ಕೆ ಬಂದಿದ್ದಕ್ಕೆ ನಮಗ್ ಟ್ರೈನ್ ಸಿಕ್ಕಿದ್ದು. ಫೈನಲಿ ಒಂದು ಸಾಧನೆ ಮಾಡ್ಬಿಟ್ಟು ಬಂದು ಕುತ್ಕೊಂಡಿದ್ದೀವಿ ನಮ್ಮ ಸೀಟ್ಗಳಲ್ಲಿ. ಸೊ ಬ್ಲ್ಯಾಂಕೆಟ್ ಗೀಕೆಲ್ಲ ಹಾಸ್ಕೊಂಡು ಆರಾಮಾಗಿ ಟ್ರೈನ್ ಸಿಕ್ಕಿದೆ. ಒಂದು ಮಿರಾಕಲ್, ಫುಲ್ ಸಾಧನೆ. ಅಲ್ಲಿ ಕುತ್ಕೊಂಡಿದ್ದು ನಾನು. ಇವಾಗ ಅಲ್ಲಿಂದ ಶಿಫ್ಟ್ ಆಗಿ ಇಲ್ಲಿಗೆ ಬಂದಿದ್ದೀನಿ.
ಏನಕ್ಕೆ ಅಂತ ಹೇಳಿದೆ ಬೇಡ, ನಾನು ಇಲ್ಲೇ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಮನೆಯಿಂದನೇ ಪ್ಯಾಕ್ ಮಾಡ್ಕೊಂಡು ತಂದಿದ್ದೀವಿ. ಟೊಮೆಟೊ ಬಾತು ಫುಲ್ಲು ಎಲ್ಲ ಫ್ಯಾಮಿಲಿ ಜೊತೆಲಿ ಹೋಗ್ತಾ ಇರೋದು. ನಮ್ಮ ಡಿನ್ನರ್ಗೆ ಟೊಮೆಟೊ ಬಾತು, ಚಟ್ನಿ, ನೆಂಚ್ಕೊಳಕ್ಕೆ ಒಂದಿಷ್ಟು ಚಕ್ಲಿ ನನ್ನ ಹೆಂಡತಿ ಮಾಡಿರೋ ಚಕ್ಲಿ. ಟೈಮು 12:05 ಆಗಿದೆ. ಸೊ ಟ್ರೈನಲ್ಲಿದ್ದೀವಿ. ಆ್ಯಂಡ್ ಹೋದ ವರ್ಷ ಈ ಟೈಮಿಗೆ ನಾವೇನು ಮಾಡ್ತಿದ್ವಿ, ಬಳೆ ಶಾಸ್ತ್ರ ನಡೀತಾ ಇತ್ತು ನನ್ನ ಹೆಂಡತಿಗೆ. ಆ್ಯಂಡ್ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ಅದೇ ರೀಸನ್ಗೆ ನಾವು ಮಂತ್ರಾಲಯಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡು ಹೋಗ್ತಾ ಇರೋದು. ಆ್ಯಕ್ಚುಲಿ ನಮ್ಮ ಪ್ಲ್ಯಾನು ಅಲ್ಲ, ಹಾಂ, ನಮ್ಮ ಮನೆಯವರು, ಇವ್ರ ಮನೆಯವ್ರ ಪ್ಲ್ಯಾನು. ಸೊ ಹಾಗಾಗಿ ನಾವು ಅದರಲ್ಲಿ ಜಾಯಿನ್ ಆಗ್ಬಿಟ್ಟಿದ್ದೀವಿ. ಅದು ಮೇನ್ ನಮಗೋಸ್ಕರನೇ, ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತಲೇ ಇವತ್ತಿನ ದಿನನೇ ಪ್ಲ್ಯಾನ್ ಮಾಡಿದ್ದು. ಸೊ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ನಾವು ಯಾವ ಥರ ನಮ್ಮ ದಿನಾನ ಸ್ಪೆಂಡ್ ಮಾಡ್ತೀವಿ ನೋಡಿ. ಹೋದ ವರ್ಷ ನನ್ನ ಬರ್ಡೇ ದಿನ ಯಾವ ಥರ ಸ್ಪೆಂಡ್ ಮಾಡಿದ್ದೆ ನನ್ನ ದಿನಾನ ಅಂತ ಹೇಳಿದ್ದೆ. ಅಂದರೆ ಈ ಇಯರ್ ಬರ್ಡೇ ಅಲ್ಲ, ಈ ಇಯರಾ ಇಲ್ಲ, ಹೋದ ವರ್ಷ. ಅದಕ್ಕೆ ಹೋದ ವರ್ಷ ಯಾವ ಥರ ಸ್ಪೆಂಡ್ ಮಾಡಿದ್ದೆ. ಆಮೇಲೆ ಹೋದ ವರ್ಷ ನಾನು ಹೆಂಡತಿ ಸಿಕ್ಕಿದ್ದು. ಸೊ ಟ್ರೈನಲ್ಲಿ ಸ್ಪೆಂಡ್ ಮಾಡಿದ್ದೆ. ಸೊ ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ, ಫಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿ, ಅದನ್ನು ಟ್ರೈನಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಈ ಥರ ನಡೀತಾ ಇದೆ ನಮ್ಮ ದಿನ. ನೋಡೋಣ ಏನೇನಾಗುತ್ತೆ ಅಂತ. ಸೊ ಚೆನ್ನಾಗಿತ್ತು, ಒಳ್ಳೆ ಅಡ್ವೆಂಚರ್ ಜೊತೆಗೆ ನಮ್ಮ ಬ್ಲಾಗ್ ಶುರು ಮಾಡಿದ್ದೀವಿ. ಸೊ ಮೋಸ್ಟ್ಲಿ ಜಾಸ್ತಿ ಸೌಂಡ್ ಬರ್ತಾ ಇರುತ್ತೆ. ನೆಕ್ಸ್ಟು ಮೋಸ್ಟ್ಲಿ ಬೆಳಿಗ್ಗೆ ಆದಮೇಲೆ ಸಿಗ್ತೀನಿ. ಈಗ ರೈಟ್ ಆಗಿದೆ, ಎಲ್ಲ ಮಲಗಿರ್ತಾರೆ, ಅಲ್ಲಿ ಬ್ಲಾಗ್ ಮಾಡೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ ಅಂತಾರೆ ಇಲ್ಲಿ ಸೈಡ್ ಬಂದುಬಿಟ್ಟು ಬ್ಲಾಗ್ ಮಾಡ್ತಿರೋದು. ಸೊ ನೀವೇ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಗೈಸ್, ಈಗ ಟೈಮ್ ಆಗಿದೆ 2:30. ಸೊ ಬಂದು ರೀಚ್ ಆಗಿದ್ದೀವಿ. ನಾವು ಮಂತ್ರಾಲಯ ಬಂದು ಇದೇ ಟ್ರೈನಲ್ಲಿ ಬಂದಿದ್ದು. ಏನೇ ಹೇಳಿ, ಸಾಧನೆ ಈ ಟ್ರೈನಿಂಗ್ ಕ್ಯಾಚ್ ಮಾಡಿರೋದು ಲೈಫಲ್ಲಿ ಮರೆಯಲ್ಲ ಅಂತ ಸಾಧನೆ. ಕಾಲುಗಳೆಲ್ಲ ಇನ್ನೂ ಎಷ್ಟು ಫಾಸ್ಟಾಗಿ ಹೋಗ್ತಿದೆ ಆಲ್ರೆಡಿ. ಸ್ವಲ್ಪ ಹೊತ್ತು 2 ಮಿನಿಟ್ಸ್ ನಿಲ್ಲುತ್ತೆ ಅಷ್ಟೇ. ನಮ್ಮ ಕಾಲುಗಳು ಇನ್ನೂ ಜುಮ್ ಅಂತಿದೆ, ಆ ಥರ ಓಡಿ ಬಂದಿದ್ದೀವಿ ಈ ಟ್ರೈನ್ನ ಕ್ಯಾಚ್ ಮಾಡೋಕ್ಕೆ. ಬಡ್ಡಿ ಮಗಂದು ನಮ್ಮ ಹಾಸನ ಟ್ರೈನ್ ಇದು. ಅದು ನೆನಪಿರುತ್ತೆ. ನೆಕ್ಸ್ಟ್ ಯಾವ ಥರ ಹಾಸನಕ್ಕೆ ಹೋದ್ರೂ, ಇಲ್ಲಿಗೆ ಬರ್ದಿರೋರು ಹಾಸನಕ್ಕೆ ಹೋದ್ರೂ ಇದೇ ಟ್ರೈನ್ ಹಿಡಿಯೋಕ್ಕಲ್ವಾ ಅವತ್ತು ಹಾಸ್ಪಿಟಲ್ ಹೋಗಿದ್ದು ಅಂತ. ಸರಿ, ನಮ್ಮ ಆ್ಯನಿವರ್ಸರಿಗೆ ಒಳ್ಳೆ ಅಡ್ವೆಂಚರ್. ಫುಲ್ ಅಡ್ವೆಂಚರ್ ಪ್ಲೇಸ್. ನಮ್ಮ ರೂಮ್ ಹತ್ರ ನಾವು ಬಂದಿದ್ದೇವೆ. ಈಗ ಸದ್ಯಕ್ಕೆ ನಾನು ಪಟ್ಟಂತ ರೆಡಿಯಾಗಿದ್ದೀನಿ. ಸೊ ಇವತ್ತಿನ ನಮ್ಮ ಟೈರ್ ಪಂಚೇಶನ್ಗೆ. ಸೊ ಒಳಗಡೆ ಶರ್ಟ್ಸು ಗಿಟ್ಟು ಬಿಡೋಗುತ್ತೆ, ನನಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಬರ್ತಿರೋದು ನಾನು. ನೋಡ್ಕೊಂಬಿಡಿ. ಸೊ ಈಗ ಹೊರಡಬೇಕು. ಇನ್ನೊಂದು ಸ್ವಲ್ಪ ಹೊತ್ತು ಮೇಡಮ್ ಅವರು ಬಂದರು, ರೆಡಿಯಾಗಿದ್ದಾರೆ. ಸೊ ಎಂಟರ್ ಆಗ್ತಾ ಇದ್ದೀವಿ. ಅದೇ ದೇವಸ್ಥಾನ ಎದುರುಗಡೆ ಕಾಣ್ತಿರೋದು. ಇಷ್ಟೊತ್ತು ನಾನು ಹೆಂಡತಿನ ಮರ್ತೋಗ್ಬಿಟ್ಟಿದ್ದೆ. ಇಲ್ಲ, ನಾವು ಜೆಂಟ್ಸ್ ಎಲ್ಲ ಒಂದು ಗ್ರೂಪಲ್ಲಿ ಹೋಗ್ತಾ ಇದ್ವಿ, ಲೇಡೀಸ್ ಎಲ್ಲ ಒಂದು ಗ್ರೂಪಲ್ಲಿ ಬರ್ತಿದ್ರು. ಸೊ ಇವಾಗ ಮತ್ತೆ ರಿಯೂನಿಯನ್ ಆಗಿದೆ ನಮ್ಮ ಗ್ರೂಪ್ದು. ಎಲ್ಲಿ ಕಾಣ್ತಾ ಇಲ್ವಲ್ಲ ಇವರು, ಹಿಂದೆಲ್ಲ ಉಳ್ಕೊಂಬಿಟ್ರ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ದು. ಅವಾಗ ಬಂದರು, ಎಲ್ಲ ವ್ಲಾಗ್ ಮಾಡ್ತಾವ್ರ, ಫೋಟೋ ತಕ್ಕೋತಾವ್ರ, ಗೊತ್ತಾಯ್ತಾ ಇಲ್ಲ. ಅಥವಾ ಹೂವು ಇಟ್ಟಿಲ್ಬೇಕ, ಸರಿ ಇಟ್ಟಿಲ್ಲ, ಮುಡ್ಕೊಂಡಿಲ್ಬೇಕ, ಇಟ್ಟಿಲ್ಲ ತಪ್ಪಾಗ್ಬಿಡುತ್ತೆ. ಪಾಪ ಅವ್ರು ಕಾಣಿಸಿಲ್ಲ. ಸರಿವೆ, ಬನ್ನಿ ಹೋಗುವ. ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ನಾವು ಹೊರಗಡೆ ಬಂದಿದ್ದೀವಿ. ಸೊ ಇಲ್ಲಿ ಮ್ಯೂಸಿಯಂ ಇತ್ತು ಅಂತ ಅಂದರು, ಹಾಗಾಗಿ ಹಂಗೆ ಡಿಸ್ಪ್ಲೇಗೆ ಇಟ್ಟಿರೋದನ್ನೇ ನೋಡ್ಕೊಂಡು ಬರ್ತಾಯಿದ್ದೀವಿ. ಸದ್ಯಕ್ಕೆ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀವಿ. ಸೊ ಪ್ರಸಾದನ ತೊಗೊಂಡಾಗಿದೆ. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಬಿಸಿಲುಗೆ ಸಿಕ್ಕಾಬಟ್ಟೆ ಹೆಂಗೆ ಹೊಡಿತಾ ಇದೆ ಅಂದರೆ ಹಂಗೆ ಹೊಡಿತಾ ಇದೆ. ಈಗ ನಾವು ತಿಂಡಿ ಬೇರೆ ತಿನ್ನಬೇಕು. ಸೊ ಹಾಗಾಗಿ ತಿಂಡಿಗೋಸ್ಕರ ನಾವು ಹೋಗ್ತಾ ಇದ್ದೀವಿ. ನೋಡೋಣ ಯಾವ ಜಾಗ ಏನು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಸುಮ್ಮನೆ ನಡ್ಕೊಂಡು ಓಡಾಡ್ತಾ ಇದ್ದೀವಿ, ಯಾವ್ದು ಸಿಗುತ್ತೋ ಅಲ್ಲಿಗೆ ಹೋಗೋದು ನೆಕ್ಸ್ಟು. ಯಾವುದೇ ಊರಿಗೆ ಹೋದ್ರೂ ಸೇಫ್ ಫುಡ್ ಅಂತ ಕನ್ಸಿಡರ್ ಆಗೋದು ನಮ್ಮ ಇಡ್ಲಿ ಗೈಸ್. ಸೊ ಇಲ್ಲಿ ಕೊಡೋ ಮಸಾಲೆ ದೋಸೆನ ನೋಡಿ ತಿನ್ನಬೇಕಂತ ಅನಿಸ್ಲಿಲ್ಲ ನನಗೆ. ಫುಲ್ಲು ವೈಟ್ ಮಸಾಲೆ ದೋಸೆ. ಸೊ ಅದಕ್ಕೋಸ್ಕರನೇ ಇಡ್ಲಿ ತೊಗೊಂಡಿದ್ದೀನಿ. ವಡೆ, ಚಿಯರ್ಸ್. ನೀವು ರೈಸ್ ಬಾತ್. ನಮ್ಮ ಯಾವುದು ಅಲ್ಲಿರೋದ
ಓಕೆ ಮಮ್ಮಿ ಹೇಳಿದ್ರು. ಪೂರಿ ಎಲ್ಲ ವೈಟ್ ಆಗಿದ್ದಾವೆ. ಪೂರಿನೂ ವೈಟು, ದೋಸೆನೂ ವೈಟು, ಮಸಾಲೆ ದೋಸೆನೂ ವೈಟು. ಚರ್ಸ್ ಐಸ್ ಕ್ರೀಮ್ ತಿಂತಾಯಿದ್ವಿ. ತಿಂಡಿ ಮುಗಿಸ್ಕೊಂಡು ಪಟ್ಟಂತ ಹೋಗಿ ಒಂದು ರೌಂಡ್ ನಿದ್ದೆ ಮಾಡಿಕೊಂಡು ನಮ್ಮ ರೂಮಲ್ಲಿ ಈಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ನಾವು ಊಟದ ಕಡೆಗೆ ಅಂದರೆ ಪ್ರಸಾದ ತಿನ್ನೋದಕ್ಕೆ ಹೋಗ್ತಾಯಿದ್ದೀವಿ. 11:30 ಪ್ರಸಾದ ಸ್ಟಾರ್ಟು ಅಂತ ಹೇಳಿದರು. ಸೊ ಇವಾಗ ಒಂದು 12 ಗಂಟೆ ಆಗಿದೆ ಟೈಮು. ಒಳ್ಳೆ ನಿದ್ದೆ ಆಯಿತು ಗುರು. ರಾತ್ರಿ ಲೂಡೋ ಆಡಿಕೊಂಡು ಮಜಾ ಇತ್ತು. ಓಕೆನಾ, ಬೆಳಗ್ಗೆ ಗೊತ್ತಾಯಿತು ಎಫೆಕ್ಟು ಅಲ್ಲಿ ಓಡಿದ್ದು. ಆಮೇಲೆ ಅದೇ ಅಬ್ವಿಯಸ್ಲಿ ನನಗೆ ನಿದ್ದೆ ಇಲ್ಲ ಅಂದರೆ ಆಗೋದಿಲ್ಲ. ನಿದ್ದೆ ಕರೆಕ್ಟಾಗಿ ಆಗ್ಬಿಡ್ಬೇಕು, ಅವಲೇ ತಲೆ ಓಡೋದು ನನಗೆ. ಸೊ ಆ ಥರ ಆಗಿತ್ತು. ಹೆಣ್ಣು ಹೆಂಡ್ತಿ ಏನು ಸಮಾಚಾರ? ಹೋದ ವರ್ಷ ಈ ಟೈಮ್ಗೆ ಏನಾಗ್ತಿತ್ತು? 12 ಗಂಟೆ ದಾರೆ ಹೇ 12 ಗಂಟೆಯಲ್ಲಿ ದಾರೆ ಇನ್ನೂ ನಡೀತಿತ್ತಾ? 12 ಗಂಟೆಲೂ ದಾರೆ ನಡೀತಿತ್ತಾ? ಓಕೆ, ನಾನು ನೆನಪಿಲ್ಲ ಗೈಸ್. ಒಟ್ಟಿನಲ್ಲಿ ಇವತ್ತು ನಾವು ಮದುವೆ ಆದ ದಿನ ಅಷ್ಟೇ, ಅದು ಇಂಪಾರ್ಟೆಂಟ್ ನಮಗಿದೆ. ಸೊ ಎನಿವೆ, ಒಂದು ನೋಟಿಸ್ ಮಾಡಿದ್ದೇನು ಗೊತ್ತಾ, ಇಲ್ಲಿ ಇನ್ನೊಂದು ಗುರು ದೇವಸ್ಥಾನದ ಸ್ಟಾಫಿಂದ ಹಿಡಿದು ಎಲ್ಲರೂ ಕನ್ನಡದಲ್ಲೇ ಮಾತಾಡ್ತಾರೆ. ಅಂದರೆ ಎದ್ದೋಗಿ ಮುಂದೆ ಹೋಗಿ ನಿಂತ್ಕೊಬೇಡಿ, ಎಲ್ಲ ಕನ್ನಡ. ಓಕೆನಾ, ಫುಲ್ ಪೊಲೈಟಾಗಿ ಮಾತಾಡ್ತಾರೆ. ಖುಷಿ ಆಯಿತು. ಫುಲ್ ಕನ್ನಡ ಗುರು, ಫುಲ್ ಕನ್ನಡ. ನಾವೇ ಆಂಧ್ರದಲ್ಲಿದ್ದೀವಿ, ಆಂಧ್ರದಲ್ಲಿದ್ದೀವಿ ಅಂತಲೇ ಅನ್ನಿಸ್ತಲ್ಲ. ಫಾರ್ ಎಕ್ಸಾಂಪಲ್ ಅಲ್ಲಿ ನೋಡ್ರಿ, ಅಲ್ಲಿ ಬೋರ್ಡು ಕನ್ನಡದಲ್ಲಿ ಇದೆ, ತೆಲುಗುಲಲ್ಲಿ ಇದೆ. ನಾವು ಆಂಧ್ರದಲ್ಲಿದ್ದೀವಿ ಅನ್ನೋ ಫೀಲೇ ಗೊತ್ತಾಯಿಲ್ಲ ನಮಗೆ. ಸೊ ಇಲ್ಲಿ ನೋಡಿ ATMಗಳು ತೆಲುಗುಲಿದ್ದಾವೆ ಹತ್ರ. ಸೊ ಎನಿವೆ, ಇಷ್ಟು ನಮ್ಮ ಎಕ್ಸ್ಪೀರಿಯೆನ್ಸು. ಬೆಳಗ್ಗೆ 2 ಸರಿ ದರ್ಶನ ಮಾಡಿಬಿಟ್ವಿ. ಒಂದ್ಸರಿ ದರ್ಶನ ಮಾಡೋದು ಬಾಕಿ ಇದೆ. ಇದೆಯಾ? ಅದು ಗ್ಯಾರಂಟಿ ಗೊತ್ತಿಲ್ಲ. ಸೊ ಇವಾಗ ಹೊಟ್ಟೆಗೆ ಒಂದ್ಸರಿ ಊಟ ಬಿದ್ದ ಮೇಲೆ ಗೊತ್ತಾಗತ್ತೆ, ಯೋಚನೆ ಮಾಡ್ತೀವಿ ಏನು ಮಾಡೋದು, ಏನು ಕತೆ, ಟೈಮಿಂಗ್ಸ್ನ ಹೆಂಗೆ ಮ್ಯಾನೇಜ್ ಮಾಡೋದು. ಇನ್ನೂ ಬೇರೆ ಬೇರೆ ದೇವಸ್ಥಾನಗಳಿಗೂ ಹೋಗೋದಿದೆ. ಸೊ ಅದು ಹಿಂಗೆ ಬೆಳಗ್ಗೆ ನಮ್ಮನ್ನು ಬಂದು ಡ್ರಾಪ್ ಮಾಡೋದ್ರಲ್ಲ, ಸೊ ಅದೇ ವೆಹಿಕಲ್ ಅವ್ರ ಹತ್ರ ಮಾತಾಡಿದ್ದೀವಿ. ಈ ಥರ ಬೇರೆ ಬೇರೆ ದೇವಸ್ಥಾನಕ್ಕೂ ಕರ್ಕೊಂಡೋಗಿ ನಮ್ಮನ್ನ ಅಂದ್ಬಿಟ್ಟು ಅವ್ರು ಬರಬೇಕು. ಅದು ಹೆಂಗಾಗುತ್ತೆ ಅಂತ ನೋಡಿ ಅಪ್ಡೇಟ್ ಮಾಡ್ತೀನಿ. ಇಲ್ಲಿ ನೋಡಿ, ಈ ಶೇಡ್ ಇರೋದಕ್ಕೆ ಇಲ್ಲಿ ಎಷ್ಟೋ ಪರವಾಗಿಲ್ಲ. ಓಕೆನಾ, ಬರಿಗಾಲಲ್ಲಿ ನಡೆಯೋದಕ್ಕೂ ಅಷ್ಟೇ, ಅದಾದಮೇಲೆ ನಾವು ನಡೆಯೋದಕ್ಕೂ ಅಷ್ಟೇ. ಅದೇ ಆ ಪಾರ್ಟಲ್ಲಿ ಬಿಸಿಲಿಂಗ್ ಹೊಡಿತಿದೆ ಅಂದರೆ ಹೀಟ್ ವೇವ್ ಆಲ್ರೆಡಿ ಫೀಲ್ ಆಗ್ತಿದೆ. ಲಿಟ್ರಲಿ ಹೀಟ್ ವೇವ್. ಚೆನ್ನಾಗಿದಲ್ವ ಇದು? ಸ್ವೀಟಿಂದನೇ ಶುರು ಮಾಡಿದ್ದು. ನಾನು ಹೆಂಡತಿ ಕಂಡೀಷನ್ಸ್ಗೆ ಸ್ವೀಟಿಂದನೇ ಶುರು ಮಾಡಬೇಕು ಅಂತ. ಓಕೆನಾವಾ? ಹಾಂ, ಓಕೆ. ಮತ್ತೆ ಇದೇ ಶೇಡ್ನ ಕೆಳಗಡೆ ಇದ್ದೀವಿ. ಆ್ಯಂಡ್ ಪ್ರಸಾದ ಎಲ್ಲ ತಿಂದ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಟೈಮ್ ಸ್ಪೆಂಡ್ ಮಾಡಿ ನೆರಳು ಕೂತ್ಕೊಂಡಿದ್ದು. ಹೇಳಿದ್ನಲ್ಲ, ಬೇರೆ ಬೇರೆ ದೇವಸ್ಥಾನಕ್ಕೆಲ್ಲ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ ಅಂತ. ಅದು ಯಾಕೋ ಒಂದು ಲೆವೆಲಿಗೆ ಫ್ಲಾಪ್ ಆಗೋ ಥರ ಇದೆ ನನಗೆ ಅನಿಸ್ದಂಗೆ. ಬಿಕಾಸ್ ನಾವು ಯಾರ ಹತ್ರ ಮಾತಾಡಿದ್ವಿ ಬನ್ನಿ ಅಂದ್ಬಿಟ್ಟು, ಅವರು ಇನ್ನೊಂದು ಸ್ವಲ್ಪತ್ತಾಗುತ್ತೆ, ಅಷ್ಟೊತ್ತಾಗುತ್ತೆ, ಇಷ್ಟೊತ್ತಾಗುತ್ತೆ ಅಂತ ಡಿಲೇ ಮಾಡ್ತಿದ್ದಾರೆ. ಸೊ ಅದಕ್ಕೋಸ್ಕರನೇ ವಾಪಸ್ ರೂಮ್ಗೆ ಹೋಗೋಣ. ಬಿಸಿಲು ಸಿಕ್ಕಾಬಟ್ಟೆಗೆ ಸಾಕ್ತಾಯಿಲ್ಲ, ಫುಲ್ಲು ಡ್ರೈನ್ ಆಗಿಬಿಟ್ಟಿದೆ, ಬಾಡಿ ಡಿಹೈಡ್ರೇಟ್ ಆಗಿಬಿಟ್ಟಿದೆ, ಆ ಥರ ಅನ್ನಿಸ್ತಾ ಇದೆ. ಸೊ ಅದಕ್ಕೋಸ್ಕರ ಫಸ್ಟು ಇದಕ್ಕೆ ಹೋಗೋಣ, ನನ್ನ ರೂಮ್ಗೆ ರೆಸ್ಟ್ ಮಾಡೋಣ, ತಂಪೊತ್ತಾದ್ಮೇಲೆ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಬಿಕಾಸ್ ನಮಗೆ ಟ್ರೈನ್ ಇರೋದು ಮಧ್ಯರಾತ್ರಿ 11:35 ಆಲ್ಮೋಸ್ಟ್ 12 ಗಂಟೆಗೆ ಟ್ರೈನ್ ಇರೋದು. ಆಲ್ಮೋಸ್ಟ್ ಅಲ್ಲ, 11:35 ರೈಲ್ವೆ ಸ್ಟೇಷನ್ ಟೈಮಿಂಗ್. ಓಕೆನಾ, ಮತ್ತೊಂದು ಐಸ್ ಕ್ರೀಮ್ ಬಾರಿಸ್ತಾ ಇದ್ದೀವಿ. ಅಷ್ಟು ಬಿಸಿಲು ನೋಡಿ, ಬಾಕ್ಸ್ ಸಮೇತ ತೊಗೊಂಡ್ಬಿಟ್ಟಿದ್ದೀವಿ. ಆ ಲೆವೆಲ್ಗೆ ಬಿಸಿಲು ಹೊಡಿತಾ ಇದೆ, ತಮಾಷೆ ಇಲ್ಲ. ನಾವು ಬೆಂಗಳೂರು ವೆದರ್ಗೆ ಅಡ್ಜಸ್ಟ್ ಆಗ್ಬಿಟ್ಟು ಕಂಪ್ಲೇಂಟ್ ಮಾಡ್ತೀವಲ್ಲ ಬೆಂಗಳೂರು ವೆದರ್ನ, ಅದು ಈ ವರ್ಷ ಸ್ವಲ್ಪ ಜಾಸ್ತಿ ಕಂಪ್ಲೇಂಟ್ಸ್ ಆಗ್ಬಿಟ್ಟಿದ್ದಾವೆ. ಬೆಂಗಳೂರು ವೆದರ್ ಹಂಗಾಗ್ಬಿಟ್ಟಿದೆ, ಹಿಂಗಾಗ್ಬಿಟ್ಟಿದೆ ಅಂದ್ಬಿಟ್ಟು. ಇಲ್ಲಿ ಬರೀ ಗೊತ್ತಾಗುತ್ತೆ ಬೆಂಗಳೂರು ಅಂತ ಸ್ವರ್ಗ ಅಂತ ಅಂದ್ಬಿಟ್ಟು. ನನಗಂತೂ ಫೀಲ್ ಆಗ್ತಿದೆಯಪ್ಪ, ಆಗಲ್ಲ ಗೈಸ್. ಈಗ ನಾವು ಮೂಲೆ ಕೊಟ್ಬಿಟ್ಟು, ಸೊ ಈಗ ನಾವು ಆಟೋ ಹತ್ತಿದ್ದೀವಿ. ಬೆಳಗ್ಗೆ ಬಂದಿದ್ದು ಆಟೋನೇ. ಸೊ ವಾಪಸ್ ರೂಮ್ಗೆ ಹೋಗಿ ಕುತ್ಕೊಂಡು ಲೂಡೋ ಆಡಿ ಅದಾದಮೇಲೆ ಈಗ ಹೊರಟಿದ್ದೀವಿ ಇನ್ನು ಮಿಕ್ಕಿರೋ ದೇವಸ್ಥಾನಗಳನ್ನೆಲ್ಲ ಕವರ್ ಮಾಡ್ಕೊಂಬರೋದಕ್ಕೆ. ಸೊ ಸೇಮ್ ಆಟೋ ಇವಾಗ ಬಂದವ್ರೆ. ಈಗ ನಾವು ಪಂಚಮುಖಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ನಮ್ಮ ಮೊದಲ ಸ್ಟಾಪ್ ಇಲ್ಲೇ ಇರೋದು. ಹೀಟ್ ವೇವ್ಸ್, ಎಕ್ಸಾಕ್ಟ್ಲಿ ಹೀಟ್ ವೇವ್ಸ್. ಕಾಲು ಇಡಕ್ಕಾಯ್ತಾ ಇಲ್ಲ, ಹಿಡಿತಾ ಇದೆ. ನಾವು ಒಂದು ಸ್ವಲ್ಪ ಸ್ಮೂತ್ ಕಾಲುಗಳಲ್ವಾ, ಎಫೆಕ್ಟ್ ಜಾಸ್ತಿ ಬೀಳುತ್ತೆ ನಮಗೆ. ಪಂಚಮುಖಿ ಆಂಜನೇಯ ದೇವಾಲಯನ ಮುಗಿಸ್ಕೊಂಡು ನಾವೀಗ ಇಲ್ಲಿ ಹಿಂದ್ಗಡೆ ಇದೆಯಂತೆ. ನಾವು ಆ್ಯಕ್ಚುಲಿ ಏನು ಇಲ್ವೇನೋ ಇದೊಂದೇ ಮುಗೀತು ಅಂತ ಹೋಗಿದ್ವಿ.
ಅದಾದಮೇಲೆ ಮತ್ತೆ ಕರೆದ್ಬಿಟ್ಟು ಇಲ್ಲ ಇಲ್ಲೂ ಒಂದು ದೇವಸ್ಥಾನ ಇದೆ ಅಂತಂದರು. ಸೊ ಅದಕ್ಕೆ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಏನಪ್ಪ KGK ಫ್ರೆಂಡ್ಸು ಅಂತ ಫ್ಯಾಮಿಲಿಯಲ್ಲಿ ಎಲ್ಲರೂ ಬಂದಿದ್ದಾರೆ, ಫ್ಯಾಮಿಲಿನ ಯಾರು ತೋರಿಸ್ತಾ ಇಲ್ಲ ಅಂತ ಕೇಳ್ಬೋದು ಅಲ್ವಾ. ಬಟ್ ನಮ್ಮ ಫ್ಯಾಮಿಲಿ ಈ ಥರ ಹೋಗಿರೋದಿಲ್ಲ ಇವರು, ಮೇ ಬಿ ಅನ್ಕಂಫರ್ಟೇಬಲ್ ಆಗ್ಬೋದು, ಅದಕ್ಕೆ ಜಾಸ್ತಿ ಯಾರನ್ನೂ ತೋರಿಸ್ತಾ ಇಲ್ಲ. ಅಲ್ಲಿ ಡೀಟೇಲ್ ನಾನು ಹೆಂಗೆ ಹೇಳ್ತಾಳೆ ಚೆನ್ನಾಗಿಲ್ಲ, ನಾನು ಇದನ್ನು ಕಟ್ ಮಾಡಿ ಅದನ್ನು ಕಟ್ ಮಾಡಿ ಅಂತ. ಬಿಕಾಸ್ ಲಾಸ್ಟ್ ತಿರುಪತಿ ವ್ಲಾಗಲ್ಲಿ ಬೇಜಾನ್ ಕಟ್ಸ್ಗಳು ಹಾಕಿದ್ದೀನಿ. ಆಲ್ ಥ್ಯಾಂಕ್ಸ್ ಟು ನನ್ನ ಹೆಂಡತಿ. ನನ್ನ ಹೆಂಡತಿ ಡಿಮ್ಯಾಂಡ್ ಮೇಲೆ ಹಾಕಿರೋ ಕಟ್ಸ್ ಅವೆಲ್ಲ. ಸೊ ಏನಿವೆ ಈ ಥರ ಬಂಡೆಗಳು ಸುಮಾರು ಇದ್ದಾವೆ ಇಲ್ಲಿ. ಅಂದರೆ ಏನೋ ಒಂದು ಸಣ್ಣ ಪಾರ್ಟಲ್ಲಿ ಕೆಳಗಡೆ ರೆಸ್ಟ್ ಮಾಡಿರೋ ಥರ ಇಡೀ ಬಂಡೆಗಳು. ಇಲ್ಲೊಂದಿದೆ, ಅಲ್ಲೊಂದಿದೆ ಮೇಲೆ. ಅಷ್ಟೇ ಒಂದು ಸ್ವಲ್ಪ ಇಷ್ಟಪ್ಪ ಕಲ್ಲೊಳಗೆ ಕುತ್ಕೊಂಡಿದೆ. ಕಲ್ಲೊಳಗಲ್ಲ, ಕಲ್ ಮೇಲೆ, ಕಲ್ ಮೇಲೆ, ಸಣ್ಣ ಬಂಡೆ ಮೇಲೆ. ಅಲ್ಲಿಗೆ ಹೋಗ್ಬೇಕು ಗೈಸ್, ಅಲ್ಲಿರೋದು ದೇವಸ್ಥಾನ. ನಾವು ಇಲ್ಲಿಗೆ ಊಸ್ಟಾಗ್ಬಿಟ್ವಿ, ಆಗ್ತಾ ಇಲ್ಲ ಗುರು. ಕರ್ನಾಟಕಕ್ಕೆ ವಾಪಸ್ ಬಂದಿದ್ದೀವಿ ನಾವು, ಅಲ್ಲ ಆಂಧ್ರದಿಂದ. ಕಷ್ಟ ಇದೆ ಗೈಸ್. ನಾವು ಬೆಂಗಳೂರಿಗೆ ಅಡ್ಜಸ್ಟ್ ಆಗ್ಬಿಟ್ಟು ನೋಡಿ, ನಮಗೂ ಇದಕ್ಕೂ ಸಂಬಂಧ ಇಲ್ಲ, ನೀವು ಯಾರು ಗೊತ್ತಿಲ್ಲ ನಮಗೆ ಅನ್ನೋ ಥರ ಅವ್ರ ಪಾಡಿಗೆ ಅವ್ರು ಹೋಯ್ತಿದ್ದಾರೆ, ನಮ್ಮ ಪಾಡಿಗೆ ನಾವು ಲಾಕ್ ಮಾಡ್ತಾಯಿದ್ದೀವಿ. ಅವರೆಲ್ಲ ನಮ್ಮ ಫ್ಯಾಮಿಲಿಯವರೇ. ಓಕೆನಾ, ಅಲ್ಲೂ ಒಂದು ಟೀಮ್ ಹೋಗ್ತಾ ಇದೆ ನೋಡಿ, ಎಲ್ಲರೂ ಪಾಡಿಗೆ ಅವರು ಹೋಯ್ತಾರೆ. ಹಿಂದೆ ಒಂದು ಟೀಮ್ ಬರ್ತಾ ಇದೆ. ಹಾಂ, ಹಿಂದೆ ಒಂದು ಟೀಮು. ಜೋರಾಗಿ ಹೊಡಿಬೇಕಾ? ದೇವ್ರಿಗೆ ಕೇಳಿಸ್ಬೇಕು ಅಂತನಾ ನಾವು ಬಂದಿದ್ದೀವಿ ಅಂತ? ನನ್ನ ಸೌಂಡು ಕೇಳಿಸ್ಬೇಕು. ಓಕೆ ಮೇಡಮ್, ದೇವರು ಇಷ್ಟು ಕಂಡೀಷನ್ ಆಗ್ತಾರೋ ಇಲ್ವೋ? ಹೌದೌದು, ನನ್ನ ಹೆಂಡತಿ ಆಗ್ತಾಳೆ ಗೈಸ್. ಬ್ಯಾಕ್ ಟು ನಮ್ಮ ಟೆಂಪೋ. ಈಗ ಬೇರೆ ಕಡೆಗೆ ನಮ್ಮ ಪಯಣ ಶುರು. ಈಗ ನಾವು 2ನೇ ಜಾಗಕ್ಕೆ ಬಂದಿದ್ದೀವಿ, ಏಕಶಿಲಾ ಬೃಂದಾವನಕ್ಕೆ ದಾರಿ. ಈ ಜಾಗದ ಹೆಸರು ಎಕ್ಸಾಕ್ಟ್ಲಿ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಯ್ತು. ಬೋರ್ಡ್ ನೋಡಿ ಗೈಸ್ ಏನಿದೆ, ಇದೊಂದೇ ಜಾಗ ಅಲ್ಲ, ಸುಮಾರು ಜಾಗದಲ್ಲಿ ಇದೇ ಥರ ಬೋರ್ಡ್ಗಳಿದ್ದಾವೆ. ಆ್ಯಂಡ್ ಇಲ್ಲಿ ಅದ್ರೇನು ತಲೆ ಕೆಡ್ಸ್ಕೊತಾ ಇಲ್ಲ, ಎಲ್ಲ ಆರಾಮಾಗಿದ್ದಾರೆ. ದೇವಸ್ಥಾನ ಅಲ್ಲಿ ಮುಂದೆ ಇದೆ, ಇದೇ ಹರಿತಿರೋ ನೀರು. ಸೊ ಅಲ್ಲಿ ಹೋಗಕ್ಕೆ ಹೋದ್ವಿ, ಅವರೆಲ್ಲ ಬೈದ್ಬಿಟ್ರು, ಬೇಡ ಹೋಗಿ ಹೋಗಿ ಅಂತ ಅಂದ್ಬಿಟ್ಟು. ಇಲ್ಲ ಅಟ್ಲೀಸ್ಟ್ ಒಂದು ಕಾಲಿನಲ್ಲಿ ಒದ್ದೆ ಮಾಡ್ಕೊಂಡು ಬರ್ಬೋದಾಗಿತ್ತು. ಅಲ್ಲಿ ಮೀನಿನೆಲ್ಲ ಹಿಡಿತಾ ಇದ್ದಾರೆ ಆರಾಮಾಗಿ. ಸೊ ಈ ಥರ ಇದೆ ನೋಡಿ, ಅಲ್ಲಿ ಮೀನು ಹಿಡಿತಾರೆ ನೋಡ್ರಿ ಅಲ್ಲಿ. ಟ್ರೈನ್ ಅಲ್ಲಿ ಹೋಗ್ತಾ ಇದೆ ಗೈಸ್, ಇವಾಗ ತೋರಿಸಿದ್ದು ಆ ಜಾಗದಲ್ಲಿ ಫುಲ್ ಎಂಡಲ್ಲಿ. ಆ್ಯಂಡ್ ನಾವು ಇಲ್ಲಿದ್ದೀವಿ. ಟ್ರೈನ್ ನೋಡಿದಾಗಿಂದ ನೆನ್ನೆದೇ ನೆನಪಾಗುತ್ತೆ ನಮಗೆ. ಅದೊಳ್ಳೆ ಮ್ಯಾರಥಾನಲ್ಲಿ ಓಡ್ದಂಗಿತ್ತು, ಇಲ್ಲ Competition. ಅಡ್ವೆಂಚರಲ್ಲಿ ಓದಂಗಿತ್ತು. Do or die. ಹಂಟ್ ಇರುತ್ತಲ್ಲ, ಡೂ ಆರ್ ಡೈ ಅಷ್ಟೇ. ನೀವು ಮಾಡೋಕ್ಕಾಗಿದ್ರೆ ಮುಗೀತು, ಮನೆಗೆ ಹೋಗು ಅಷ್ಟೇ, ಹಂಗಿತ್ತು ಗೈಸ್. ಈ ಥರ ಒತ್ತೋ ಬೋರ್ವೆಲ್ ನೋಡಿ ಎಷ್ಟೋ ವರ್ಷ ಆಗ್ಬಿಟ್ಟಿತ್ತು. ಅದು ನೋಡಿರ್ತೀವಿ, ಬಟ್ ನೀರು ಬರೋದು ಈಸಿ ಅಲ್ಲ ಇಂಥ ಬೋರ್ವೆಲ್ಗಳಲ್ಲಿ. ಇಲ್ಲಿ ಬರ್ತಾ ಇದೆ, ಒತ್ತು ನೋಡೋಣ. ಹಾಂ ಸಾಕ್ಬಿಡು, ಒತ್ತೋ ಬೋರ್ವೆಲಿಂದ ಸುಮ್ಮನೆ ಕುಡಿದಿದೆ ಅಷ್ಟೇ. ಅವರು ನಾವು ಕುಡಿಯೋಕ್ಕೆ ಅಂತ ಅಲ್ಲಿ ಹೋಗ್ತಾ ಇದ್ದೀವಿ ಅಂದ್ಕೊಂಡು ಅಲ್ಲೋಗಿ ಅಂತ ಹೇಳ್ತಾ ಇದ್ರು. ಇಲ್ಲಿ ಡ್ರಿಂಕಿಂಗ್ ವಾಟರ್ ಇದೆ ಅಂತ. ಬಟ್ ಚೆನ್ನಾಗಿದೆ ಟೇಸ್ಟ್. ಬಟ್ ಎಷ್ಟೋ ವರ್ಷ ಆಗಿತ್ತು ಗೈಸ್ ಹತ್ರ ಬೋರ್ವೆಲ್ ಹೋಗ್ತೀವಿ. ಈಗ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. ಸೊ ಒಂದು 200 ಮೀಟರ್ಸ್ ದೂರದಲ್ಲೇ ಈ ಒಂದು ಜಾಗ ಇದೆ. ಸೊ ಒಳಗಡೆ ಹೋಗಿ ಎಲ್ಲ ನೋಡ್ಕೊಂಡು ಬಂದಿದ್ದೀವಿ. ಈ ಟ್ರಿಪ್ಪಿನ ಲಾಸ್ಟ್ ದೇವಸ್ಥಾನ ಈ ಆರ್ಚ್ ಇದೆಯಲ್ಲ, ಇದ್ರ ಎದುರುಗಡೆನೇ ಇದೆ ಅಭಯಾಂಜನೇಯ ದೇವಾಲಯ. ಇನ್ನೊಂದು ರೌಂಡ್ ಪ್ರಸಾದ ಎಲ್ಲ ತಿನ್ಕೊಂಡು ಈಗ ನಾವು ಮತ್ತೆ ದೇವಸ್ಥಾನದ ಮುಂದೆಗೆ ಬಂದಿದ್ದೀವಿ. ಒಳಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ನಾವು ಡ್ರೆಸ್ ಕೋಡಲ್ಲಿಲ್ಲ. ಓಕೆನಾ, ಸೊ ಈ ಡ್ರೆಸ್ ಕೋಡಲ್ಲಿ ಒಳಗಡೆ ಬಿಡಲ್ಲ. ಸೊ ಹಾಗಾಗಿ ಇನ್ನೊಂದ್ಸರಿ ದರ್ಶನ ಆಗಿರೋ ಚೆನ್ನಾಗಿರೋದು ಅಂತ ಅಂದ್ಕೊಂಡ್ವಿ. ಡ್ರೆಸ್ ಕೋಡ್ ಕಾರಣ ಹೋಗೋಕ್ಕಾಗ್ತಾಯಿಲ್ಲ. ಸೊ ಈಗ ನೋಡಿ ಬೆಳಗ್ಗೆ ಖಾಲಿ ಇತ್ತು, ಬಿಸಿಲು ಎಲ್ಲ, ಜನ ಎಲ್ಲೆಲ್ಲಿದ್ರೋ ಗೊತ್ತಿಲ್ಲ, ಫುಲ್ಲು ಎಲ್ಲ ತುಂಬ್ಕೊಂಡ್ಬಿಟ್ಟಿದ್ದಾರೆ ಜನ. ಫುಲ್ ಜನ ಚೆನ್ನಾಗಿ ಕಾಣ್ತಿದೆ ನೈಟಲ್ಲಿ ನೋಡೋದಕ್ಕೆ. ಫುಲ್ ಸುಸ್ತಾಗ್ಬಿಟ್ಟಿದೆ ಬೆಳಗ್ಗೆಯಿಂದ ಓಡಾಡಿ ಈ ಬಿಸಿಲಲ್ಲಿ. ಸೊ ಎಲ್ಲರೂ ಆರಾಮಾಗಿ ಇನ್ನೇನು ರೂಮ್ಗೆ ಹೋಗೋದು ಅಂತ ರೂಮ್ಗೂ ಹೋಗಿಲ್ಲ. ದೇವಸ್ಥಾನ ಮುಗಿಸ್ಕೊಂಡು ಬಂದು ಸೀದಾ ಇಲ್ಲೇ ಸ್ಟೆಪ್ಸ್ ಹತ್ರ ಇದೇ ನಮ್ಮ ರೂಮ್, ಈ ಬಿಲ್ಡಿಂಗು. ಸೊ ನಾವು ಇಲ್ಲೇ ಸ್ಟೆಪ್ಸ್ ಹತ್ರನೇ ಕುತ್ಕೊಂಡಿದ್ದೀವಿ. ಇಲ್ಲಿಂದ ನಾವು ಆ ವೆಹಿಕಲ್ ಏನು ಮಾಡಿದ್ವಿ ಹಾಗೆ ನೋಡಿದ್ವಿ, ಅದೇ ವೆಹಿಕಲ್ ಬರುತ್ತೆ, ಅದಕ್ಕೆ ಕಾಯ್ತಾ ಇದ್ದೀವಿ. ಅದು ನಮ್ಮನ್ನ ಸ್ಟೇಷನ್ಗೆ ಬಿಡುತ್ತೆ. ಇದೇ ಪ್ಲ್ಯಾನು. 10:20 ಆಗಿದೆ. ಆಲ್ಮೋಸ್ಟು 1 hour 10 minutes ಮುಂಚೆನೇ ಬಂದಿದ್ದೀವಿ ನಾವು ನಮ್ಮ ರೈಲ್ವೆ ಸ್ಟೇಷನ್ಗೆ. ನೆನ್ನೆ ಆಗಿದ್ದ ಥರ ಆಗಬಾರ್ದು ಅನ್ನೋದು ಫುಲ್ಲು ತಲೆಯಲ್ಲಿ ಇಟ್ಕೊಂಡು ಬೇಗ ಹೊರಟಿದ್ದೀವಿ. ಆ್ಯಂಡ್ ಅದೇ ಟೈಮ್ಗೆ ಬಂದು ಡ್ರಾಪ್ ಮಾಡಿದ್ರು. ರೈಲ್ವೆ ಸ್ಟೇಷನಲ್ಲಿ ಕುತ್ಕೊಂಡು ನಿದ್ದೆ ಮಾಡೋದು ಚಿಂತೆ ಇಲ್ಲ, ಬೇಗ ಹೋಗೋಣ. ಓಡೋ ಪರಿಸ್ಥಿತಿ ಬೇಡ. ನಮ್ಮ ಟ್ರೈನ್ ಡಿಲೇ ಆಗಿದೆ. 11:35 ಇದ್ದಿದ್ದು
12:05 ಆಗಿದೆ. ಸೊ ಇವಾಗ ಬರ್ತಾ ಇದೆ. ಬಂತಪ್ಪ ನಮ್ಮ ಟ್ರೈನು. 6.5 hours later. Happy anniversary.